ನಮಸ್ಕಾರ ಸ್ನೇಹಿತರೆ. ನಾವು 11ನೇ ಬಾರಿ ಅಂದರೆ 11ನೇ ದಿನ ಭೇಟಿ ಆಗ್ತಾ ಇದ್ದೇವೆ. ಈ ದಿವಸ ಈ ಡಸಂಟ್ ಏನಿದು ಡಸಂಟ್ ಅಂದರೆ ಡು ನಾಟ್ ಡಸ್ ನಾಟ್ ಅನ್ನೋ ಪದದ ಸಂಕ್ಷಿಪ್ತ ರೂಪ. ಈ ನಾವು ಡು ನಾಟ್ ಅನ್ನೋದನ್ನು ಡೋಂಟ್ ಅಂತ ಕಲ್ತಿದ್ದೇವೆ ಹಿಂದಿನ ತರಗತಿಯಲ್ಲಿ ಅಷ್ಟೇ. ಇವತ್ತು ಡಸಂಟ್ ಅನ್ನುವ ಕ್ರಿಯಾಪದ ಹೇಗೆ ಕೆಲಸ ಮಾಡುತ್ತೆ ಬಹಳ ಮುಖ್ಯವಾದ ಭಾಗ. ಇದೇ ಸರ್ ಎಲ್ಲಾನು ಮುಖ್ಯ ಅಂತಾರೆ, ಇದು ನೋಡ್ಕೊಳ್ಳಿ, ಗಮನಿಸಿ. ನೋಡಿ, ಮೊನ್ನೆ ನಾವು ಇಷ್ಟಕ್ಕೆ ನಮಗೆ ಇಷ್ಟ ಬೇಕು ಅನ್ನೋದಕ್ಕೆ ಮ್ಯಾಂಗೋ ತಗೊಂಡಿದ್ವಿ. ಇವತ್ತು ಇಷ್ಟ ಇಲ್ಲ ಬೇಡ ಈ ಆರೆಂಜನ್ನೇ ತೆಗೆದುಕೊಂಡಿದ್ದೇವೆ. ನಿಮಗೆ ಅದಕ್ಕೆ ಕಾರಣ ತಿಳಿಸಿದ್ದೇನೆ. ನೋಡಿ, ಶಿ ಡಸಂಟ್ ಲೈಕ್ ಆರೆಂಜ್, ಅವಳಿಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲ. ಡಸಂಟ್ ಶಿ ಲೈಕ್ ಆರೆಂಜ್, ಅವಳಿಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲವಾ. ಹಿ ಡಸಂಟ್ ಲೈಕ್ ಆರೆಂಜ್, ಅವನಿಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲ. ಡಸಂಟ್ ಹಿ ಲೈಕ್ ಆರೆಂಜ್, ಅವನಿಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲವಾ. ಇಟ್ ಡಸಂಟ್ ಲೈಕ್ ಆರೆಂಜ್, ಅದಕ್ಕೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲ. ಡಸಂಟ್ ಇಟ್ ಲೈಕ್ ಆರೆಂಜ್. ನೋಡಿ, ಮೊನ್ನೆ ಡಸ್ ಅನ್ನುವ ಪದ ತಿಳ್ಕೊಂಡ್ವಿ. ನೋಡಿ, ಅಲ್ಲಿ ಉತ್ತರದಲ್ಲಿ ಲೈಕ್ಸು ವಾಂಟ್ಸು ಬರ್ತಾ ಇತ್ತು. ಈ ದಿವಸ ನಿಮಗೆ ನಾನು ಹೇಳಿರ್ಬೋದು, ನೆಗೆಟಿವ್ ಸೆಂಟೆನ್ಸಸ್ಸಲ್ಲಿ, ನಕಾರಾತ್ಮಕ ವಾಕ್ಯಗಳಲ್ಲಿ ಮತ್ತು ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ ಇಂಗ್ಲೀಷಲ್ಲಿ ಕ್ರಿಯಾಪದಗಳು ಬದಲಾವಣೆ ಆಗಲ್ಲ. ಕಾರಣ ಇಲ್ಲಿ ನೋಡಿ, ಡಸಂಟ್ ಇದೆ, ಇಲ್ಲೂ ಡಸಂಟ್ ಇದೆ, ಇಲ್ಲೂ ಡಸಂಟ್ ಇದೆ, ಇಲ್ಲೂ ಡಸಂಟ್ ಇದೆ, ಇಲ್ಲೂ ಡಸಂಟ್ ಇದೆ. ಎಲ್ಲೂ ಲೈಕ್ಸ್ ಬಂದಿಲ್ಲ, ವಾಂಟ್ಸ್ ಬಂದಿಲ್ಲ. ನಾವು ಉತ್ತರದಲ್ಲಿ ಶಿ ಲೈಕ್ಸ್, ಶಿ ವಾಂಟ್ಸ್, ಹಿ ಲೈಕ್ಸ್, ಹಿ ವಾಂಟ್ಸ್, ಇಟ್ ಲೈಕ್ಸ್, ಇಟ್ ವಾಂಟ್ಸ್ ಎಲ್ಲ ನೋಡಿದ್ವಿ. ಈ ಪ್ರತಿ ನಾನು ತಮಗೆ ಹೇಳಿದ್ದೇನೆ, ಈ ವಿಷಯವನ್ನು ತಾವು ಮರಿಬಾರ್ದು. ನೋಡಿ, ಪ್ರಶ್ನೆಯಲ್ಲಿ ಉತ್ತರ ಬರೆಯುವಾಗ ಡಸ್ ಇದ್ದಾಗ ಉತ್ತರ ಒಂಥರ, ಪ್ರಶ್ನೆ ಒಂಥರ. ನೋಡಿ, ಡಸಂಟ್ ಬಂದಾಗ ಹೇಗಿದೆ, ಎಲ್ಲೂ ಲೈಕ್ ಬದಲಾವಣೆ ಆಗಿಲ್ಲ. ಆಗೋದಕ್ಕೆ ಈ ಡಸಂಟ್ ಅನ್ನೋದು ಬಿಡೋದಿಲ್ಲ, ಇಷ್ಟೇ ಬಿಟ್ಟು. ನೋಡಿ, ಶಿ ಡಸಂಟ್ ಲೈಕ್ ಆರೆಂಜ್, ಅವಳಿಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲ. ಡಸಂಟ್ ಶಿ ಲೈಕ್ ಆರೆಂಜ್, ಅವಳಿಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲವಾ. ಹಿ ಡಸಂಟ್ ಲೈಕ್ ಆರೆಂಜ್, ಅವನಿಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲ. ಡಸಂಟ್ ಹಿ ಲೈಕ್ ಆರೆಂಜ್, ಅವನಿಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲವಾ. ಇಟ್ ಡಸಂಟ್ ಲೈಕ್ ಆರೆಂಜ್, ಅದಕ್ಕೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲ. ಇಟ್ ಅದ್ರ ಬಗ್ಗೆ ಹೇಳಿದ್ದೇನೆ. ಡಸಂಟ್ ಇಟ್ ಲೈಕ್ ಆರೆಂಜ್, ಅದಕ್ಕೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲವಾ. ನೋಡಿ, ನನ್ನ ತರಗತಿಯಲ್ಲಿ ನಾನು ಪ್ರತಿಯೊಂದು ವಿಷಯವನ್ನು ಆದಷ್ಟು ವಿವರವಾಗಿ ಹೇಳೋದು ಪ್ರಯತ್ನ ಪಟ್ಟಿದ್ದೇನೆ ಸ್ನೇಹಿತರೆ, ದಯವಿಟ್ಟು ಗಮನಿಸಬೇಕು. ನೋಡಿ, ಡಸ್ ಕಲಿಯುವಾಗ ಇದ್ದ ನಿಯಮ, ಉತ್ತರದಲ್ಲಿ ಡಸ್ ಇದ್ದಾಗ ಉತ್ತರ ಒಂಥರ ಇರ್ತಿತ್ತು, ಪ್ರಶ್ನೆ ಒಂಥರ ಇರ್ತಿತ್ತು, ಆನ್ಸರಲ್ಲೇ ಒಂಥರ ಇರ್ತಿತ್ತು, ಕ್ವಶನ್ನಲ್ಲೇ ಒಂಥರ ಇರ್ತಿತ್ತು. ಈ ದಿನ ಡಸಂಟಲ್ಲಿ ಉತ್ತರ ಮತ್ತು ಪ್ರಶ್ನೆ ಎರಡುವೆ, ಆನ್ಸರ್ ಕ್ವಶನ್ನು. ನನ್ನ ತರಗತಿಯಲ್ಲಿ ಸಾಮಾನ್ಯವಾಗಿ ಆನ್ಸರ್ ಇರುತ್ತೆ, ಅದಕ್ಕೆ ಪ್ರಶ್ನೆ ಇರುತ್ತೆ. ಬೇರೆ ಕಡೆ ನಾವೆಲ್ಲ ಕಲಿಯುವಾಗ ಆ ಪ್ರಶ್ನೆ ಕೊಟ್ಟು ಉತ್ತರ ಕೇಳುತ್ತಾ ಇದ್ರು. ಎಷ್ಟೋ ಇದಕ್ಕೆ ನಮ್ಮ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡೋದನ್ನೇ ಕಲ್ತಿಲ್ಲ, ಅದನ್ನು ಹೇಳಿದ್ದೇನೆ. ಇದು ನೋಡಿ, ಈಗ ಬೇಡ, ಇಷ್ಟ ಇಲ್ಲ ಅಂದ್ರೆ ನಾವು ಬೇಡ ಅಂತೀವಿ ಸಾಮಾನ್ಯವಾಗಿ. ಅದನ್ನ ನೋಡೋಣ ಸ್ನೇಹಿತರೆ. ಬೇಡ, ನನಗೆ ಇಷ್ಟ ಇಲ್ಲ, ನನಗೆ ಬೇಡ. ಅವಳಿಗೆ ಇಷ್ಟ ಇಲ್ಲ, ಅವಳಿಗೆ ಬೇಡ. ಅವನಿಗೆ ಇಷ್ಟವಿಲ್ಲ, ಅವನಿಗೆ ಬೇಡ. ನೋಡೋಣ. ಶಿ ಡಸಂಟ್ ವಾಂಟ್ ಆರೆಂಜ್, ಅವಳಿಗೆ ಇಷ್ಟ ಇಲ್ಲ, ಅವಳಿಗೆ ಬೇಡ, ಅವಳಿಗೆ ಕಿತ್ತಳೆ ಹಣ್ಣು ಬೇಡ. ನೋಡಿ, ಶಿ ಡಸಂಟ್ ಲೈಕ್ ಆರೆಂಜ್, ಶಿ ಡಸಂಟ್ ವಾಂಟ್ ಆರೆಂಜ್, ಅವಳಿಗೆ ಕಿತ್ತಳೆ ಹಣ್ಣು ಇಷ್ಟ ಇಲ್ಲ, ಅವಳಿಗೆ ಕಿತ್ತಳೆ ಹಣ್ಣು ಬೇಡ. ಡಸಂಟ್ ಶಿ ವಾಂಟ್ ಆರೆಂಜ್, ಅವಳಿಗೆ ಕಿತ್ತಳೆ ಹಣ್ಣು ಇಷ್ಟ ಇಲ್ಲ, ಅವಳಿಗೆ ಕಿತ್ತಳೆ ಹಣ್ಣು ಬೇಡ. ಶಿ ಡಸಂಟ್ ವಾಂಟ್ ಆರೆಂಜ್, ಅವಳಿಗೆ ಕಿತ್ತಳೆ ಹಣ್ಣು ಬೇಡವೇ. ಡಸಂಟ್ ಶಿ ವಾಂಟ್ ಆರೆಂಜ್, ಅವಳಿಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲವೇ. ಡಸಂಟ್ ಶಿ ಲೈಕ್ ಆರೆಂಜ್ ಮುಂಚೆಲೆ ಮಾಡಿದ್ದೇವೆ. ಅವಳಿಗೆ ಕಿತ್ತಳೆ ಹಣ್ಣು ಇಷ್ಟ ಬೇಡವೇ. ಡಸಂಟ್ ಶಿ ವಾಂಟ್ ಆರೆಂಜ್,
ಅವಳಿಗೆ ಕಿತ್ತಳೆ ಹಣ್ಣು ಬೇಡ, ಶಿ ಡಸಂಟ್ ವಾಂಟ್ ಆರೆಂಜ್. ಅವಳಿಗೆ ಕಿತ್ತಳೆ ಹಣ್ಣು ಬೇಡವೇ, ಡಸಂಟ್ ಶಿ ವಾಂಟ್ ಆರೆಂಜ್. ಈಗ ಅವನಿಗೆ ಕಿತ್ತಳೆ ಹಣ್ಣು ಬೇಡ, ಹಿ ಡಸಂಟ್ ವಾಂಟ್ ಆರೆಂಜ್. ಅವನಿಗೆ ಕಿತ್ತಳೆ ಹಣ್ಣು ಬೇಡವೇ, ಇಲ್ಲಿ ಶಿ ಬಂದಿದೆ ನೋಡಿ. ಹಿ ಡಸಂಟ್ ವಾಂಟ್ ಆರೆಂಜ್, ಡಸಂಟ್ ಹಿ ವಾಂಟ್ ಆರೆಂಜ್. ಅವನಿಗೆ ಕಿತ್ತಳೆ ಹಣ್ಣು ಬೇಡ, ಅವನಿಗೆ ಕಿತ್ತಳೆ ಹಣ್ಣು ಬೇಡವಾ? ಬಹುಶಃ ನಾವು ಲೈಕ್ ಅನ್ನೋದರಲ್ಲಿ ಶಿ ಬರ್ಕೊಂಡಿದ್ದೇವೆ, ದಯವಿಟ್ಟು ಅದನ್ನ ಗಮನಿಸಿ. ಅಲ್ಲಿ ಹಿ ಆಗುತ್ತೆ ಅನ್ಕೊಳ್ಳೋಣ. ನೋಡಿ, ಹಿ ಡಸಂಟ್ ವಾಂಟ್ ಆರೆಂಜ್, ಡಸಂಟ್ ಹಿ ವಾಂಟ್ ಆರೆಂಜ್. ಹಿ ಡಸಂಟ್ ಲೈಕ್ ಆರೆಂಜ್, ಡಸಂಟ್ ಹಿ ಲೈಕ್ ಆರೆಂಜ್. ಅದರ ಮುಂದುವರೆದ ಭಾಗ ಇದು. ಹಿ ಡಸಂಟ್ ವಾಂಟ್ ಆರೆಂಜ್, ಅವನಿಗೆ ಕಿತ್ತಳೆ ಹಣ್ಣು ಬೇಡ, ಡಸಂಟ್ ಹಿ ವಾಂಟ್ ಆರೆಂಜ್. ಅವನಿಗೆ ಕಿತ್ತಳೆ ಹಣ್ಣು ಬೇಡವೇ? ದಯವಿಟ್ಟು ಲೈಕ್ ಇರೋ ಕಡೆ ಶಿ ಇದೆ, ಅದನ್ನ ಹಿ ಅಂತ ಓದ್ಕೋಬೇಕು. ನೋಡಿ, ಇಟ್ ಡಸಂಟ್ ವಾಂಟ್ ಆರೆಂಜ್, ಅದಕ್ಕೆ ಕಿತ್ತಳೆ ಹಣ್ಣು ಬೇಡ. ಡಸಂಟ್ ಇಟ್ ವಾಂಟ್ ಆರೆಂಜ್, ಅದಕ್ಕೆ ಕಿತ್ತಳೆ ಹಣ್ಣು ಬೇಡವಾ? ನೋಡಿ, ಇಟ್ ಡಸಂಟ್ ವಾಂಟ್ ಆರೆಂಜ್, ಡಸಂಟ್ ಇಟ್ ವಾಂಟ್ ಆರೆಂಜ್. ಅದಕ್ಕೆ ಕಿತ್ತಳೆ ಹಣ್ಣು ಬೇಡ, ಅದಕ್ಕೆ ಕಿತ್ತಳೆ ಹಣ್ಣು ಬೇಡವಾ? ಹಾಗೆ ನೋಡಿ, ಇದನ್ನು ಬೇರೆದಕ್ಕೂ ಬಳಸ್ಬೋದು. ಹೇಳಿದ್ದೆ ನೋಡಿ, ಏನು ನಿಮ್ಮ ತಂಗಿಗೆ ಡಾಕ್ಟರ್ ಆಗಕ್ಕೆ ಇಷ್ಟನಾ, ಇಂಜಿನಿಯರ್ ಆಗೋಕ್ಕೆ ಇಷ್ಟ ಇಲ್ವಾ? ಅಥವಾ ಅವಳಿಗೆ ಬ್ಯಾಂಗ್ಳೂರ್ಗೆ ಹೋಗೋಕ್ಕೆ ಇಷ್ಟ, ಮತ್ತೆ ಅವಳಿಗೆ ಇಲ್ಲ ಹುಬ್ಳಿಗೆ ಹೋಗಕ್ಕೆ ಇಷ್ಟ ಇಲ್ಲ, ಹುಬ್ಳಿ ದೂರ, ಮೆಡಿಕಲ್ ಕಾಲೇಜ್ ಎಲ್ಲ ಸೀಟ್ ಸಿಕ್ಕಿದೆ ಅನ್ಕೊಳ್ಳೋಣ. ನೋಡಿ, ಶಿ ಡಸಂಟ್ ವಾಂಟ್ ಟು ಗೋ ಟು ಹುಬ್ಳಿ, ಅವಳಿಗೆ ಹುಬ್ಳಿಗೆ ಹೋಗಕ್ಕೆ ಇಷ್ಟ ಇಲ್ಲ. ನೋಡಿ, ಇಲ್ಲಿ ನಾನು ಅದು ಬರ್ದಿಲ್ಲ. ಡಸಂಟ್ ಶಿ ವಾಂಟ್ ಟು ಗೋ ಟು ಹುಬ್ಳಿ, ಅವಳಿಗೆ ಹುಬ್ಳಿಗೆ ಹೋಗಕ್ಕೆ ಇಷ್ಟ ಇಲ್ಲ, ಅವಳಿಗೆ ಹುಬ್ಳಿಗೆ ಹೋಗಕ್ಕೆ ಇಷ್ಟ ಇಲ್ವಾ? ಅವನಿಗೆ ಅಷ್ಟೇ, ಅವನಿಗೂ ಬೆಂಗಳೂರಿಗೆ ಹೋಗಕ್ಕೆ ಇಷ್ಟ. ಈ ಮೈಸೂರು ಕಡೆಯವರು ಬೆಂಗಳೂರು ಕಡೆಯವರು ಇಷ್ಟಪಡ್ತಾರೆ ಅಷ್ಟೇ. ಹಿ ಡಸಂಟ್ ವಾಂಟ್ ಟು ಗೋ ಟು ಹುಬ್ಳಿ, ಅವನಿಗೆ ಬೆಂಗಳೂರಿಗೆ ಹೋಗಿ ಹುಬ್ಳಿಗೆ ಹೋಗಕ್ಕೆ ಇಷ್ಟ ಇಲ್ಲ. ಡಸಂಟ್ ಹಿ ವಾಂಟ್ ಟು ಗೋ ಟು ಹುಬ್ಳಿ. ನೋಡಿ, ಅದು ಪಾಸಿಟಿವ್ನಲ್ಲಿ ತಗೊಂಡಿದ್ವಿ. ಈಗ ನೆಗೆಟಿವ್, ಹಿ ಡಸಂಟ್ ವಾಂಟ್ ಟು ಗೋ ಟು ಹುಬ್ಳಿ, ಡಸಂಟ್ ಹಿ ವಾಂಟ್ ಟು ಗೋ ಟು ಹುಬ್ಳಿ. ಇದಕ್ಕೆ ನೋಡಿ, ಇಟ್ ಡಸಂಟ್ ವಾಂಟ್ ಟು ಈಟ್ ಆರೆಂಜ್. ಓಕೆ, ಇಟ್ ಡಸಂಟ್ ವಾಂಟ್ ಟು ಗೋ ಎನಿವೇರ್, ಅದಕ್ಕೆ ಎಲ್ಲ ಹೋಗಕ್ಕೂ ಇಷ್ಟ ಇಲ್ಲ, ಮಳೆ ಬರ್ತಾ ಇದೆ. ಡಸಂಟ್ ಇಟ್ ವಾಂಟ್ ಟು ಗೋ ಎನಿವೇರ್, ಅದಕ್ಕೆ ಎಲ್ಲ ಹೋಗಕ್ಕೂ ಇಷ್ಟ ಇಲ್ವಾ? ನೋಡಿ, ಎಲ್ಲ ನೆಗೆಟಿವ್ ನಕಾರಾತ್ಮಕ ವಾಕ್ಯಗಳಿಗೆ ನಾವು ಹಿ ಶಿ ಇಟ್ ಇದ್ದಾಗ ಹೇಗೆ ಹಿ ಶಿ ಇಟ್ಟಿಗೆ ನಾವು ಡಸ್ ತಗೊಂಡಿದ್ವೋ ಪಾಸಿಟಿವ್ ಸೆಂಟೆನ್ಸ್, ಅದಕ್ಕೆ ಸಕಾರಾತ್ಮಕ ವಾಕ್ಯಗಳಿಗೆ, ಹಾಗೆ ನಕಾರಾತ್ಮಕ ವಾಕ್ಯಗಳಿಗೆ ಶಿ ಹಿ ಇಟ್ ಇದ್ದಾಗ, ಸ್ನೇಹಿತರೆ ನಾನು ಕೇಳಿದ್ದೇನೆ ತುಂಬ ಜನ ಹಿ ಡೋಂಟ್ ಲೈಕ್ ಅಂತಾರೆ, ಶಿ ಡೋಂಟ್ ಲೈಕ್ ಅಂತಾರೆ, ಗೊತ್ತಿಲ್ಲದೆ ಇರೋರು ಇಟ್ ಡಸಂಟ್ ಲೈಕ್ ಅಂತಾರೆ. ಯಾರು ನಿಮ್ಮ ಡಾಗ್ಗೆ ಬಿಸ್ಕೆಟ್ ಕೊಡ್ತೀವಿ ಅಂದರೆ ಕೆಲವರು ಹೇಳಿದ್ರು ಪಾಪ ಇಂಗ್ಲೀಷು ಸರಿಯಾಗಿ ಕಲ್ತಿರಲ್ಲ. ನೋಡಿ, ಇಟ್ ಡಸಂಟ್ ವಾಂಟ್ ಆರೆಂಜ್ ಅಂತ ಹೇಳ್ತಾರೆ. ದಯವಿಟ್ಟು ಇದನ್ನ ಗಮನಿಸ್ತೀರಿ ಅಂದ್ಕೊಂಡಿದ್ದೇನೆ. ನೋಡಿ, ಶಿ ಡಸಂಟ್ ವಾಂಟ್ ಆರೆಂಜ್, ಡಸಂಟ್ ಶಿ ವಾಂಟ್ ಆರೆಂಜ್. ಅವಳಿಗೆ ಕಿತ್ತಳೆ ಹಣ್ಣು ಬೇಡ, ಅವಳಿಗೆ ಕಿತ್ತಳೆ ಹಣ್ಣು ಬೇಡವಾ? ಹಿ ಡಸಂಟ್ ವಾಂಟ್ ಆರೆಂಜ್, ಡಸಂಟ್ ಹಿ ವಾಂಟ್ ಆರೆಂಜ್. ಅವನಿಗೆ ಕಿತ್ತಳೆ ಹಣ್ಣು ಬೇಡ, ಅವನಿಗೆ ಕಿತ್ತಳೆ ಹಣ್ಣು ಬೇಡವಾ? ಇಟ್ ಡಸಂಟ್ ವಾಂಟ್ ಆರೆಂಜ್, ಡಸಂಟ್ ಇಟ್ ವಾಂಟ್ ಆರೆಂಜ್. ಅದಕ್ಕೆ ಕಿತ್ತಳೆ ಹಣ್ಣು ಬೇಡ, ಅದಕ್ಕೆ ಕಿತ್ತಳೆ ಹಣ್ಣು ಬೇಡವಾ? ದಯವಿಟ್ಟು ಇದನ್ನ ಗಮನಿಸಿ. ಮುಂದೆ ವಾಕ್ಯಗಳಲ್ಲಿ ನಾವು ಮುಂದುವರೆದಂತೆ ಹೆಚ್ಚು ಕಲಿಯೋಣ. ದಯವಿಟ್ಟು ಈ ನಿಯಮವನ್ನು, ಈ ಡಸಂಟ್ ಅನ್ನ ಹೋದವಾರ ನಾವು ಡಸ್ ತಿಳ್ಕೊಂಡ್ವಿ, ಅದಕ್ಕೆ ನೆಗೆಟಿವ್ ಅಷ್ಟೇ. ಡಸಂಟ್ ಇಷ್ಟ ಬೇಕು, ಡಸ್ ಇಷ್ಟ ಎಲ್ಲ ಬೇಡ, ಡಸಂಟ್ ಅಷ್ಟೇ. ಆಯ್ತಲ್ಲ? ಇದನ್ನ ಗಮನಿಸ್ತೀರಿ ಅನ್ಕೊಂಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.